ಈ ವಿಡಿಯೋ ನೀವು ನೋಡ್ತಿದ್ದೀರಾ ಅಂದರೆ ಇದು ರ್ಯಾಂಡಮ್ ಅಲ್ಲ. ಬ್ರಹ್ಮಾಂಡವೇ ನಿಮಗೆ ಇದನ್ನು ತೋರಿಸ್ತಾ ಇದೆ. ಈ ಯೂನಿವರ್ಸ್ ನಮ್ಮನ್ನು ಭೇಟಿ ಮಾಡಿಸಿದರೆ ನಂತರ ಬೇರ್ಪಡಿಸುವುದು ಯಾಕೆ? ಬ್ರಹ್ಮಾಂಡವೇ ನಮ್ಮನ್ನು ಯಾರೊಂದಿಗೋ ಭೇಟಿಯಾಗುವಂತೆ ಮಾಡುತ್ತೆ. ಆದರೆ ಕೆಲ ತಿಂಗಳು ಅಥವಾ ಕೆಲ ವರ್ಷಗಳ ನಂತರ ಅದೇ ವ್ಯಕ್ತಿ ನಮ್ಮ ಜೀವನದಿಂದ ದೂರ ಹೋಗಿಬಿಡ್ತಾನೆ. ಹಾಗಾದರೆ ಪ್ರಶ್ನೆ ಏನು ಗೊತ್ತಾ? ಭೇಟಿ ಮಾಡಿಸಿದ್ದು ದೇವರೇ ಆಗಿದ್ದರೆ ಬೇರ್ಪಡಿಸಿದ್ದು ಯಾಕೆ? ಇದು ವಿಧಿಯ ಆಟವೇ ಅಥವಾ ಕರ್ಮದ ಫಲವೇ? ಇವತ್ತಿನ ವಿಡಿಯೋದಲ್ಲಿ ಈ ದೊಡ್ಡ ರಹಸ್ಯದ ಬಗ್ಗೆ ಮಾತಾಡೋಣ. ನಮ್ಮೆಲ್ಲರ ಜೀವನದಲ್ಲಿ ಕೆಲವು ಸಂಬಂಧಗಳು ಬಂದು ಹೋಗ್ತವೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದಾಗ ಇವರೇ ನಮಗಾಗಿ ಹುಟ್ಟಿದವರು, ಇದು ವಿಧಿಲಿಖಿತ ಅಂತ ಅನಿಸುತ್ತೆ. ಆದರೆ ಅದೇ ವ್ಯಕ್ತಿ ಇದ್ದಕ್ಕಿದ್ದಂತೆ ನಮ್ಮಿಂದ ದೂರವಾದಾಗ ಮನಸ್ಸು ಗೊಂದಲಕ್ಕೆ ಈಡಾಗುತ್ತೆ. ನಮ್ಮನ್ನು ಭೇಟಿ ಮಾಡಿಸಿದ್ದೇ ವಿಧಿ ಆಗಿದ್ದರೆ ಮತ್ತೆ ನಮ್ಮನ್ನು ಬೇರ್ಪಡಿಸಿದ್ದು ಯಾಕೆ? ಇದು ತುಂಬ ಜನರನ್ನು ಕಾಡುವ ಒಂದು ನೋವಿನ ಪ್ರಶ್ನೆ. ಮೊದಲು ಒಂದು ವಿಷಯ ಹೇಳಬೇಕು. ಈ ವಿಡಿಯೋ ಮಾಡುವ ನನ್ನ ಉದ್ದೇಶ ಏನೆಂದರೆ, ಈ ಕ್ಷಣ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆ ಇರಲಿ, ಯಾವ ನೋವೇ ಇರಲಿ, ಎಲ್ಲವೂ ಸರಿಯಾಗುತ್ತದೆ. ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಎಂದರೆ ರ್ಯಾಂಡಮ್ ಆಗಿ ಅಲ್ಲ. ಬ್ರಹ್ಮಾಂಡವೇ ನಿಮಗೆ ಇದನ್ನು ತೋರಿಸ್ತಾ ಇದೆ. ಯಾಕೆಂದರೆ ಈ ವಿಶ್ವದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿದೆ. ಯಾವುದೂ ಆಕಸ್ಮಿಕವಲ್ಲ. ಕೆಲವೊಮ್ಮೆ ಬ್ರಹ್ಮಾಂಡವು ಇಂತಹ ಅನುಭವಗಳ ಮೂಲಕವೇ ನಮಗೆ ಕೆಲವು ಸಂದೇಶಗಳನ್ನು ಕಳುಹಿಸುತ್ತಿರಬಹುದು. ಇದರ ಹಿಂದಿನ ಮೂಲ ಕಾರಣವಾದರೂ ಏನು? ಅದಕ್ಕೆ ಉತ್ತರ ಹುಡುಕ್ತಾ ಹೋದರೆ ನಾವು ಬಂದು ನಿಲ್ಲೋದು ಕರ್ಮ ಅನ್ನೋ ಪರಿಕಲ್ಪನೆ ಹತ್ರ. ಕರ್ಮ ಅಂದರೆ ಏನು? ಆದರೆ ಇದು ಈ ಜನ್ಮಕ್ಕೆ ಮಾತ್ರ ಸೀಮಿತವಲ್ಲ. ಅದು ಜನ್ಮ ಜನ್ಮಾಂತರಗಳಿಂದ ನಮ್ಮ ಜೊತೆಯಲ್ಲೇ ಪ್ರಯಾಣಿಸುತ್ತೆ ಅಂತ ನಾವು ನಂಬ್ತೀವಿ. ನಾವು ಪ್ರತಿದಿನ ಮಾಡುವ ಕೆಲಸಗಳು, ನಮ್ಮ ಮಾತುಗಳು, ನಮ್ಮ ವರ್ತನೆ ಇವೆಲ್ಲವೂ ಸೇರಿ ಒಂದು ಕರ್ಮದ ಗುಚ್ಛ ಆಗುತ್ತದೆ. ಈ ಕರ್ಮಗಳು ಮುಂದೆ ನಮ್ಮ ಜೀವನದಲ್ಲಿ ಪ್ರಾರಬ್ಧ ಅಂದರೆ ಡೆಸ್ಟಿನಿ ಆಗಿ ಎದುರಾಗುತ್ತವೆ. ಆದರೆ ಅವು ಎಂದಿಗೂ ಶಾಶ್ವತವಾಗಿರಲ್ಲ. ಒಂದು ಸಮಸ್ಯೆ ಬಂದರೆ ಅದು ಜೀವನ ಪೂರ್ತಿ ಉಳಿಯಲ್ಲ. ಅದು ಕೇವಲ ಒಂದು ಕರ್ಮ ಮುಗಿಯುವವರೆಗೆ ಮಾತ್ರ ಇರುತ್ತೆ. ನೋಡಿ, ಈ ಕರ್ಮದ ಚಕ್ರ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಮೊದಲಿಗೆ ನಾವು ಪ್ರತಿದಿನ ಮಾಡೋ ಕೆಲಸಗಳು, ಆಡುವ ಮಾತುಗಳು ಅಷ್ಟೇ ಯಾಕೆ, ನಮ್ಮ ಯೋಚನೆಗಳು ಕೂಡ, ಇವೆಲ್ಲವೂ ಒಂದು ಶಕ್ತಿಯಾಗಿ ಒಂದೆಡೆ ಸೇರ್ತಾ ಹೋಗುತ್ತೆ. ಇದನ್ನೇ ಕರ್ಮದ ಸಂಗ್ರಹ ಅನ್ನೋದು. ಕೊನೆಗೆ ಇದೇ ಸಂಗ್ರಹವಾದ ಕರ್ಮ ನಮ್ಮ ವಿಧಿ ಅಥವಾ ಪ್ರಾರಬ್ಧವಾಗಿ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಹಾಗಾಗಿ ಒಂದು ಸಮಾಧಾನದ ವಿಷಯ ಏನೆಂದರೆ, ಈಗ ಅನುಭವಿಸ್ತಿರೋ ನೋವು ಇದೆಯಲ್ಲ, ಅದು ಶಾಶ್ವತ ಅಲ್ಲ. ಯಾವುದೇ ಸಮಸ್ಯೆ ಆಗಲಿ ಅದಕ್ಕೊಂದು ಕರ್ಮದ ಚಕ್ರ ಇರುತ್ತೆ. ಆ ಚಕ್ರ ಪೂರ್ತಿಯಾದ ತಕ್ಷಣ ಆ ಸಮಸ್ಯೆಯು ಮುಗಿದು ಹೋಗುತ್ತೆ. ಸರಿ, ಈ ಕರ್ಮ ಅನ್ನೋ ಕತೆ ಕೇಳೋಕೆ ಚೆನ್ನಾಗಿದೆ. ಆದರೆ ಇದು ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಇದನ್ನು ಒಂದು ಉದಾಹರಣೆ ಮೂಲಕ ನೋಡೋಣ. ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ. ನಾನು ಯಾವಾಗಲಾದರೂ ಒಬ್ಬ ವ್ಯಕ್ತಿಗೆ ನೋವು ಕೊಟ್ಟಿದ್ದೇನೆ, ಅವನಿಗೆ ಕಷ್ಟ ಕೊಟ್ಟಿದ್ದೇನೆ. ಅದನ್ನು ನಾನು ಮರೆತಿರಬಹುದು, ಆದರೆ ಕರ್ಮ ಮರೆಯುವುದಿಲ್ಲ. ಆಗ ಏನಾಗುತ್ತೆ ಗೊತ್ತಾ? ಒಂದು ದಿನ ನನ್ನ ಜೀವನಕ್ಕೆ ಅವನ ಥರ ಒಬ್ಬ ವ್ಯಕ್ತಿ ಬರ್ತಾನೆ. ಮೊದಲು ಅವನು ನನಗೆ ತುಂಬ ಸಂತೋಷ ಕೊಡ್ತಾನೆ. ಆಮೇಲೆ ಅವನೇ ನನಗೆ ನೋವು ಕೊಡ್ತಾನೆ. ನಾನು ಒಮ್ಮೆ ಯಾರಿಗೋ ಕೊಟ್ಟ ನೋವಿನ ಅದೇ ಅನುಭವ ನನಗೆ ಬರುತ್ತೆ. ಅದು ಮುಗಿದ ಕೂಡಲೇ ಆ ವ್ಯಕ್ತಿ ಸ್ವತಃ ನನ್ನ ಜೀವನದಿಂದ ದೂರ ಹೋಗ್ತಾನೆ. ಆದರೆ ಕರ್ಮದ ಲೆಕ್ಕಾಚಾರ ಯಾವತ್ತೂ ತಪ್ಪೋದಿಲ್ಲ. ಅದು ಎಲ್ಲವನ್ನು ಅಚ್ಚುಕಟ್ಟಾಗಿ ದಾಖಲಿಸಿ ಇಟ್ಟಿರುತ್ತೆ. ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಾಗ ಆರಂಭದಲ್ಲಿ ಎಲ್ಲವೂ ಕನಸಿನಂತೆ ಇರುತ್ತೆ. ಆದರೆ ದಿನ ಕಳೆದಂತೆ ಹಿಂದೆ ನಾನು ಯಾರಿಗೋ ಏನೋ ನೋವು ಕೊಟ್ಟಿದ್ನೋ ಅದೇ ರೀತಿಯ ಅನುಭವವನ್ನು ಅವನು ನನಗೆ ಕೊಡಲು ಶುರು ಮಾಡ್ತಾರೆ. ಯಾವಾಗ ಈ ಹಳೆಯ ಕರ್ಮದ ಲೆಕ್ಕ ಚುಕ್ತ ಆಗುತ್ತೋ ಆ ಕ್ಷಣ ಆ ವ್ಯಕ್ತಿ ನಮ್ಮ ಜೀವನದಿಂದ ಹೊರಟು ಹೋಗ್ತಾರೆ. ಯಾಕಂದರೆ ಅವರ ಪಾತ್ರ ಅಷ್ಟೇ.
ಆ ಋಣ ತೀರಿಸೋಕೆ ಬಂದಿದ್ದು, ಅದು ತೀರಿದ ಮೇಲೆ ಅವರು ಇರಲು ಸಾಧ್ಯವಿಲ್ಲ. ಬಹಳ ಜನ ಹೇಳ್ತಾರೆ, ನಾವು 6 ತಿಂಗಳು ಅಥವಾ 8 ತಿಂಗಳು ತುಂಬ ಚೆನ್ನಾಗಿದ್ದೆವು, ಆದರೆ ಈಗ ಆ ವ್ಯಕ್ತಿ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಫೋನ್ ಎತ್ತುವುದಿಲ್ಲ, ಮೆಸೇಜ್ಗೆ ಉತ್ತರ ಕೊಡಲ್ಲ. ನಿಮ್ಮ ಮನಸ್ಸು ಮಾತ್ರ ಅವನನ್ನೇ ಅಥವಾ ಅವಳನ್ನೇ ನೆನಪು ಮಾಡ್ತಾನೇ ಇರುತ್ತೆ. ಆದರೆ ಒಂದು ಕ್ಷಣ ಯೋಚಿಸಿ, ಅವನು ಅಚಾನಕ್ಕಾಗಿ ಬದಲಾಗಲಿಲ್ಲ. ಬಹುಶಃ ಒಂದು ಕರ್ಮದ ಕತೆ ಮುಗಿಯುತ್ತಿದೆ. ನಾವು ಹೇಳಬಹುದು, ನಾನು ಯಾರಿಗೂ ಹೀಗೇನೂ ಮಾಡಿಲ್ಲ. ಆದರೆ ಸ್ನೇಹಿತರೆ, ನಾವು ಈ ದೇಹ ಮಾತ್ರ ಅಲ್ಲ, ದೇಹ ಸಾಯುತ್ತದೆ, ಆದರೆ ಆತ್ಮ ಅಮರ. ಆತ್ಮ ಮಾಡಿದ ಕರ್ಮಗಳು ಅದರ ಜೊತೆನೇ ಬರುತ್ತವೆ. ಯಾವ ದೇಹದಲ್ಲಿ ಹುಟ್ಟಿದ್ರೂ ಕರ್ಮ ನಮ್ಮನ್ನು ಬಿಡಲ್ಲ. ಇದನ್ನು 2 ಉದಾಹರಣೆಗಳ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಮೊದಲನೇ ಉದಾಹರಣೆ, ಇಬ್ಬರು ವ್ಯಕ್ತಿಗಳು ಇರ್ತಾರೆ, ತುಂಬ ಪ್ರೀತಿ ಮಾಡ್ತಿರ್ತಾರೆ. ಇಬ್ಬರು ಪ್ರೀತಿಯಿಂದ ಮದುವೆನೂ ಕೂಡ ಆಗ್ತಾರೆ. ಮದುವೆಯಾದ ಸ್ವಲ್ಪ ದಿನದಲ್ಲೇ ಪ್ರೀತಿ ಕಡಿಮೆ ಆದಂತೆ ಅನಿಸುವುದು. ಅವರಿಗೆ ಗೊತ್ತಿಲ್ಲದೆ ಅವರ ಪ್ರೀತಿ ಕಾಣೆಯಾಗಿ ಹೋಗುತ್ತೆ. ನನ್ನ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ ಅಂತ ಒಬ್ರಿಗೊಬ್ರು ದೂರ್ತಾರೆ. ಇಬ್ಬರ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಲೆವೆಲ್ನಲ್ಲಿ ಇರುತ್ತೆ. ಅದನ್ನು ಇಬ್ಬರು ಮೀಟ್ ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಏನು ಮಾಡಬೇಕು? ಒಂದೇ ಉತ್ತರ, ಸಹನೆ. ಯಾಕಂದರೆ ಜೀವನದಲ್ಲಿ ಯಾವ ಸ್ಥಿತಿಯೂ ಶಾಶ್ವತ ಅಲ್ಲ. ದೇವರ ಮೇಲೆ ನಂಬಿಕೆ ಇಡಿ, ಇದು ಸಹ ಕರಗಿ ಹೋಗುತ್ತೆ. ಸಹನೆ ಇದ್ದರೆ ಎಲ್ಲವೂ ಸರಿಯಾಗುತ್ತೆ. ಈ ವಿಷಯಕ್ಕೆ ನಾವು ಜಗಳ ಆಡ್ತಿದ್ದೇವ ಅಂತ 5 ವರ್ಷದ ನಂತರ ಇವರೇ ಪ್ರಶ್ನೆ ಮಾಡ್ತಾರೆ. ಇನ್ನು 2ನೇ ಉದಾಹರಣೆ ನೋಡೋಣ. ಇದೊಂದು ನೋವಿನ ಬ್ರೇಕಪ್. 2 ವ್ಯಕ್ತಿಗಳು 1 ವರ್ಷದಿಂದ ತುಂಬ ಪ್ರೀತಿಯಿಂದ ಇರ್ತಾರೆ. ಆಮೇಲೆ ಅವರು ಬೇರ್ಪಡ್ತಾರೆ. ಒಬ್ಬ ವ್ಯಕ್ತಿ ತುಂಬ ದುಃಖ ಪಡ್ತಾನೆ. ಅವನಿಗೆ ಅನಿಸುತ್ತೆ, ನನ್ನ ಜೀವನ ಮುಗಿದು ಹೋಯಿತು. ಆದರೆ ಸತ್ಯ ಏನು ಗೊತ್ತಾ? ಅದು ನಿಮ್ಮ ಜೀವನದ ಅಂತ್ಯ ಅಲ್ಲ. ಅದು ಕೇವಲ ಒಂದು ಕರ್ಮದ ಅಧ್ಯಾಯ ಮುಗಿದಿದೆ. ಮುಂದೆ ಇನ್ನೂ ಹೊಸ ಅವಕಾಶಗಳು, ಹೊಸ ಸಂತೋಷಗಳು ನಿಮ್ಮನ್ನು ಕಾಯುತ್ತಿವೆ. ಆ ಘಟನೆಯನ್ನು ಅಲ್ಲಿಗೆ ಬಿಟ್ಟು ಮುಂದೆ ಹೋಗುವುದೇ ಜಾಣತನದ ಲಕ್ಷಣ. ಬಹಳ ಸಾರಿ ನಾವು ಯೋಚನೆ ಮಾಡ್ತೇವೆ, ದೇವರು ನನಗೆ ಯಾಕೆ ಇಷ್ಟು ನೋವು ಕೊಡ್ತಾನೆ? ಆದರೆ ದೇವರು ಯಾರಿಗೂ ನೋವು ಕೊಡಲ್ಲ. ನೋಡಿ, ಕರ್ಮ ಅಂದರೆ ದೇವರು ಕೂತು ಶಿಕ್ಷೆ ಕೊಡೋದು ಅಂತ ಬಹಳ ಜನ ಅಂದ್ಕೊಂಡಿದ್ದಾರೆ. ಆದರೆ ಅದು ನಿಜ ಅಲ್ಲ. ಅದೊಂದು ಸ್ವಯಂಚಾಲಿತ ವ್ಯವಸ್ಥೆ. ಇದು ಒಂದು ದೊಡ್ಡ ಸಾಫ್ಟ್ವೇರ್. ಅದು ಹೀಗಿದೆ, ನಾನು ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ. ಯಾರೂ ನಿಮ್ಮನ್ನು ಕೇಳಲ್ಲ, ಈ ವಿಡಿಯೋ ನಿಮಗೆ ಕಳುಹಿಸಲ್ಲ. ಅದು ಆಟೋಮೆಟಿಕ್. ಕರ್ಮದ ವ್ಯವಸ್ಥೆನೂ ಹಾಗೇನೆ. ಒಂದು ಕ್ರಿಯೆ ಮಾಡಿದರೆ ಅದರ ಪರಿಣಾಮ ತಾನಾಗಿಯೇ ಬಂದೇ ಬರುತ್ತೆ. ಇದರಲ್ಲಿ ಯಾರ ಹಸ್ತಕ್ಷೇಪವೂ ಇರೋದಿಲ್ಲ. ಹಾಗಾದರೆ ಮನುಷ್ಯನನ್ನು ಸೃಷ್ಟಿ ಮಾಡಿದ ದೇವರ ವ್ಯವಸ್ಥೆಯಲ್ಲಿ ತಪ್ಪು ಇರಬಹುದಾ? ಇಲ್ಲ, ಎಲ್ಲವೂ ಪೂರ್ಣವಾಗಿ ವ್ಯವಸ್ಥೆಯಿಂದ ಕೂಡಿದೆ. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ಕ್ಷಣ ನಿಮ್ಮ ಜೀವನದಲ್ಲಿ ಏನಾಗುತ್ತಿದ್ರೂ ಅದು ನಿಮ್ಮ ಒಳ್ಳೆಯದಕ್ಕಾಗಿ. ಕೆಲವರು ನಮ್ಮ ಜೀವನದಲ್ಲಿ ಬರ್ತಾರೆ, ಕೆಲವರು ಹೋಗ್ತಾರೆ. ಕೆಲವರು ದೇವದೂತರಂತೆ, ಅಂದರೆ ಏಂಜಲ್ಸ್ ಥರ ಬರ್ತಾರೆ. ನಮ್ಮನ್ನು ತಪ್ಪು ದಾರಿಯಲ್ಲಿ ಹೋಗೋದನ್ನು ನಿಲ್ಲಿಸಲು ಬರ್ತಾರೆ. ಬಹುಶಃ ನಮ್ಮಿಂದ ದೂರ ಹೋದ ಆ ವ್ಯಕ್ತಿ ನಮ್ಮ ಜೀವನಕ್ಕೆ ಬಂದ ಒಬ್ಬ ದೇವದೂತ. ನಾವು ಯಾವುದೋ ತಪ್ಪು ದಾರಿಯಲ್ಲಿ ಹೋಗ್ತಿದ್ದೀವಿ, ಅದನ್ನು ತಡೆಯೋಕೆ ಬಂದಿದ್ರು. ಅವರ ಕೆಲಸ ಮುಗೀತು, ಅವರು ಹೊರಟೋದ್ರು. ಇದನ್ನು ಸ್ವೀಕರಿಸುವುದು ಮೊದಲ ಹೆಜ್ಜೆ. ಆದ್ದರಿಂದ ಸ್ನೇಹಿತರೆ, ಇಂದು ನಿಮ್ಮ ಜೀವನದಲ್ಲಿ ಯಾರಾದರೂ ದೂರ ಹೋಗಿದ್ದರೆ ದುಃಖ ಪಡಬೇಡಿ. ಹೀಗೆ ಹೇಳಿ, ಇದೂ ಕೂಡ ನನ್ನ ಕರ್ಮದ ಭಾಗ. ಇದು ಮುಗಿದಿದೆ. ಇದೀಗ ನನ್ನ ಜೀವನದಲ್ಲಿ ಹೊಸ ಬೆಳಕು ಬರುತ್ತಿದೆ. ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ತೆಗೆದುಕೊಳ್ಳುತ್ತೆ ಅಂತಾರಲ್ಲ, ಹಾಗೆ. ಈ ನೋವು ಕೂಡ ಶಾಶ್ವತ ಅಲ್ಲ. ನಿಮ್ಮ ಜೀವನದಲ್ಲಿ ಇನ್ನೂ ಉತ್ತಮ ಬರಲಿದೆ. ಇನ್ನೂ ಸಾಕಷ್ಟು ಘಟನೆಗಳು, ಒಳ್ಳೆಯ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗಲಿವೆ.
ಜೀವನವೇನೂ ಇಲ್ಲಿಗೆ ಮುಗಿಯಲಿಲ್ಲ. ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಜೀವನದಲ್ಲಿ ಇಂತಹ ಅನುಭವ ಆಗಿದೆಯಾ? ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದೇ ಆಗಲಿ.